ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಮಸಾಲ ವಡ ಕಡಲೆಬೇಳೆ ವಡ ಅಂತಲೂ ಇದು ಕರಿತೀವಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆಬೇಳೆ 1 kg ತೊಗೊಂಡಿದ್ದೀನಿ ಇಲ್ಲಿ ನಾನು. ಇದನ್ನು 3 hours ಮಾಡೋದಕ್ಕೆ ಮುಂಚೆ ನಾವು ನೆನೆಸಿರಬೇಕು ನೀರಿನಲ್ಲಿ. ಕಟ್ ಮಾಡಿದ್ರೆ ಈ ರೀತಿ ಬೆರಳಿನಲ್ಲಿ ಉಗುರಿಂದ ಕಟ್ ಮಾಡಿದ್ರೆ ಈ ಥರ ಪಟ್ ಅಂತ ಕಟ್ ಆಗಬೇಕು. ಆ ರೀತಿ ನಾವು ನೆನೆಸಿಟ್ಕೊಂಡಿರಬೇಕು. ತುಂಬಾ ಜಾಸ್ತಿ ಹೊತ್ತು ನೆನೆಸ್ಕೊಳ್ಬಾರ್ದು. ತುಂಬ ಜಾಸ್ತಿ ಹೊತ್ತು ನೀರಲ್ಲಿದ್ದರೆ ವಡೆ ಕ್ರಿಸ್ಪಾಗಿ ಬರಲ್ಲ. 3 hours ಸಾಕು. ಬೆಳಗ್ಗೆ ನೆನೆಸಿದ್ರೆ 3 hours ಸಾಕು. ಈ ಹದಕ್ಕೆ ನೆನೆಸ್ಕೊಂಡ್ಬಿಟ್ಟು ನಾವು ಇದನ್ನು ನೀರು ಹಾಕದೇ ರುಬ್ಕೊಳ್ಬೇಕು. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕು ನೋಡೋಣ. ಇದಕ್ಕೆ ನಾನು 1 kg ಕಡಲೆಬೇಳೆಗೆ 3 to 4 to 5 ಆನಿಯನ್ಸ್ ಆದರೂ ಬೇಕು. ನಮಗೆ ಎಷ್ಟು ಬೇಕೋ ಹಾಕ್ಕೊಳ್ಬೋದು. ನಾನು 5 ಆನಿಯನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊರಿಯಾಂಡರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಡಲೆಬೇಳೆನ ರುಬ್ಕೊಳ್ಳೋಣ ಬನ್ನಿ. ಕಡಲೆಬೇಳೆನ ಮಿಕ್ಸಿನಲ್ಲಿ ರುಬ್ಕೊಳ್ಬೇಕು. ನೀರು ಹಾಕದೇ ರುಬ್ಕೊಳ್ಬೇಕು. ನೀರು ಹಾಕಿದ್ರೆ ವಡೆ ಗರಿ ಗರಿಯಾಗಿ ಬರೋದಿಲ್ಲ. ಸೊ ನಾವು ನೀರು ಹಾಕದೇ, ಒಂದು ಚೂರು ನೀರು ಹಾಕದೇ ರುಬ್ಕೊಳ್ತೀವಿ. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ರುಬ್ಕೊಳ್ಬೇಕು. ನೀರು ಹಾಕ್ದೇ ತರಿಯಾಗಿರಬೇಕು. ಬನ್ನಿ ಇವಾಗ ರುಬ್ಕೊಳ್ಳೋಣ. ಫಸ್ಟ್ ಎಲ್ಲ ಕಡಲೆಬೇಳೆನೂ ರುಬ್ಕೊಂಡು ಬಿಡ್ತೀನಿ. ಈ ಥರ ನೋಡಿ, ಒಂದೊಂದು ಬೇಳೆಗಳಿದ್ರೂ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ನೋಡಿ, ನಾನು ನೀರು ಹಾಕ್ದೇ ಪುಡಿ ಥರ ರುಬ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೊರಿಯಾಂಡರ್, ಕರಿಬೇವಿಂದು ಸೊಪ್ಪು, ಗ್ರೀನ್ ಚಿಲ್ಲೀಸ್, ಆನಿಯನ್ ಕಟ್ ಮಾಡ್ಕೊಂಡಿರೋದು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಹೀಗೆ ಹಾಕ್ಕೊಳ್ಬೇಕು. 1 kg ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ ಇರ್ತೀರ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ನಾವು ಸ್ವಲ್ಪ 1-2-3 ದಿವಸ ಇಟ್ಕೊಂಡು ತಿಂತೀವಿ. ಸೊ ಈ ಥರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀವಿ ನಾವು. ಇದಕ್ಕೆ ಮಸಾಲ ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಒಂದು ಮಿಕ್ಸಿನಲ್ಲಿ 1-2-3 ಸ್ಪೂನು ಜೀರಿಗೆ ತೊಗೊಳ್ತೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 2 to 3 inches ಚಕ್ಕೆ ತೊಗೊಂಡಿದ್ದೀನಿ. ಸ್ವಲ್ಪ 1-2-3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನಾವು ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು, ಗ್ರೀನ್ ಚಿಲ್ಲೀಸ್, ಮತ್ತು ಉಪ್ಪು ಅಷ್ಟೇ ರುಬ್ಬುವಾಗಲೇ ಹಾಕ್ಕೊಳ್ಬೇಕು. ಇದನ್ನು ರುಬ್ಕೊಳ್ಳುವಾಗಲೇ ಹಾಕ್ಕೊಳ್ಬೇಕು. 1 kgಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಅಷ್ಟೇ ನೀರು ಹಾಕದೇ ರುಬ್ಕೊಳ್ಬೇಕು. ಸೊ ಇದನ್ನು ನಾವು ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಆಗಬೇಕು ಅಂತ ಅಂದರೆ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಉಪ್ಪಿನ ಅಂಶ ಎಲ್ಲ ಹಿಟ್ಟಲ್ಲೂ ಮಿಕ್ಸ್ ಆಗಬೇಕು. ಆ ರೀತಿ ಕೈನಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀರಿನ ಅಂಶ ಒಂಚೂರು ಇಲ್ಲ, ತುಂಬ ಗಟ್ಟಿಗೆ ಬಂದಿದೆ. ಈ ರೀತಿ ಇದ್ದರೆ ಕ್ರಿಸ್ಪಾಗಿ ಬರುತ್ತೆ ವಡೆ. ಮತ್ತು ಹೈ ಫ್ಲೇಮಲ್ಲಿ ನಾವು ಎಣ್ಣೆ ಕಾಯಿಸೋದಕ್ಕೆ ಇಟ್ಕೋಬೇಕು. ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಬೇಕು. ಅದು ವಡೆಗಳು ನಾವು ಹಾಕಿದ್ರೆ ಎಣ್ಣೆಯಲ್ಲಿ ನೀಟಾಗಿ ಮುಳುಗಬೇಕು. ಆ ಥರ ಹಾಕ್ಕೊಳ್ಬೇಕು. ಸುಮಾರು 1.5 ಲೀಟ್ರಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಇದನ್ನು ನಾನು ಒಂದು ಫ್ರೆಶ್ ಆಗಿರೋ ಕರ್ಚೀಫ್ ಮೇಲೆ ತಟ್ಟಿ ಹಾಕ್ತೀವಿ ನಾವು. ಇದನ್ನು ಬೀಟ್ಲ್ ಲೀಫ್ ಮೇಲೂ ನಾವು ತಟ್ಬೋದು, ಇಲ್ಲ ಬಾಳೆ ಎಲೆ ತೊಗೊಂಡು ಸಹ ಅದ್ರ ಮೇಲೆ ತಟ್ಕೊಳ್ಬಹುದು. ಪ್ಲಾಸ್ಟಿಕ್ ಕವರ್ ಮೇಲೂ ಇದು ಮಾಡ್ಬೋದು. ನನಗೆ ಕರ್ಚೀಫ್ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಅದನ್ನು ಸ್ವಲ್ಪ ವೆಟ್ ಮಾಡಿಕೊಂಡು ಅದ್ರ ಮೇಲೆ ಹೀಗೆ ತಟ್ಕೊಂಡು ಹಾಕ್ತೀವಿ. ಇದು ವಡೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೀಗೆ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ಹೈ ಫ್ಲೇಮೇ ಇಟ್ಕೊಂಡಿರಬೇಕು. ಆವಾಗ ವಡೆ ಕ್ರಿಸ್ಪಾಗಿ ಬರುತ್ತೆ.
ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಹೀಗೆ ಪೂರ್ತಿ ಗೋಲ್ಡನ್ ಬ್ರೌನ್ ಆದಮೇಲೆ ಎಣ್ಣೆಯಿಂದ ತೆಗಿಬೇಕು. ಸೊ ಮಸಾಲ ವಡೆ ಕಡಲೆಬೇಳೆ ವಡೆ ರೆಡಿಯಾಗಿದೆ. ಇದನ್ನು ಎಣ್ಣೆಯಿಂದ ತೆಗೆದ ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಬೇಕು. ಸೊ ಈ ಉಳಿದಂತಹ ಎಣ್ಣೆ ಪೂರ್ತಿ ಆ ಟಿಶ್ಯೂ ಪೇಪರ್ ಮೇಲೆ ಇಳ್ಕೊಳ್ಳುತ್ತೆ. ಕಡಲೆಬೇಳೆ ವಡೆ ಅಂತ ಅಂದರೆ ಚಳಿಗಾಲದಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ಮಾಡ್ಕೊಂಡು ತಿನ್ಬಹುದು. ಬಹಳನೇ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಮತ್ತು ತೆಳುಗೆ ಇದೆ. ನಾವು ವಡಾನ ಯಾವಾಗಲೂ ತೆಳುಗೆ ಮಾಡ್ತೀವಿ. ನಾವು ದಪ್ಪಕ್ಕಿದ್ರೆ ಅದರ ಟೇಸ್ಟ್ ಇಷ್ಟ ಆಗಲ್ಲ. ಕೆಲವರು ಇದಕ್ಕೆ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾರೆ, ಬಟ್ ನನಗೆ ಆ ಟೇಸ್ಟ್ ಇಷ್ಟ ಆಗಲ್ಲ, ನಾನು ಹಾಕಿಲ್ಲ. ಸೊ ನೋಡಿ ಮಸಾಲ ವಡೆ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಬಾಯ್.